ಎಲ್ಲರಿಗೂ ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೋ ಮಹತ್ವದ ಘಟನೆಗಳಿವೆ. ಆದರೆ ಒಂದು ಘಟನೆ ಇಡೀ ದೇಶವನ್ನೇ ಒಂದುಗೂಡಿಸಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿಬಿಟ್ಟು. ಅದುವೇ ದಂಡಿ ಸತ್ಯಾಗ್ರಹ. ಬನ್ನಿ, ಈ ಐತಿಹಾಸಿಕ ಹೋರಾಟದಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಎಂಥದ್ದು ಅಂತ ಈ ವಿವರಣೆಯಲ್ಲಿ ನೋಡೋಣ. ಹಾಗಾದ್ರೆ ಮೊದಲು ಈ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ. ದಿನ ನಾವು ಬಳಸೋ ಉಪ್ಪು ಅಲ್ವಾ, ಅತ್ಯಂತ ಸರಳವಾದ ವಸ್ತು. ಅದು ಹೇಗೆ ಒಂದು ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅಷ್ಟು ದೊಡ್ಡ ಅಸ್ತ್ರ ಆಯ್ತು? ಒಂದು ಹಿಡಿ ಉಪ್ಪು ಇಡೀ ಸಾಮ್ರಾಜ್ಯವನ್ನೇ ನಡುಗಿಸೋಕೆ ಕಾರಣವಾದ್ರೂ ಏನು? ಇದರ ಹಿಂದಿನ ಕಥೆ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಬನ್ನಿ, ಈ ಇಡೀ ಕಥೆಯನ್ನ ಒಂದು 5 ಭಾಗಗಳಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಗಾಂಧೀಜಿಯವರ ಬೇಡಿಕೆಗಳು ಏನಾಗಿದ್ವೋ, ಆಮೇಲೆ ಈ ಐತಿಹಾಸಿಕ ಪಾದಯಾತ್ರೆ ಶುರುವಾಗಿದ್ದು ಹೇಗೆ, ನಂತರ ಆ ಕ್ಲೈಮ್ಯಾಕ್ಸ್ ಕಾನೂನು ಮುರಿದ ಆ ಒಂದು ಕ್ಷಣ, ಆ ನಂತರ ಇದರ ಪರಿಣಾಮ ಎಷ್ಟೊಂದು ದೊಡ್ಡದಾಗಿತ್ತು ಅಂತ ನೋಡಿ, ಕೊನೆಗೆ ಈ ಹೋರಾಟದಲ್ಲಿ ನಮ್ಮ ಕರ್ನಾಟಕದ ಕೊಡುಗೆ ಏನಿತ್ತು ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಈ ದೊಡ್ಡ ಹೋರಾಟ ಶುರುವಾಗೋಕ್ಕೂ ಮುಂಚೆ ಗಾಂಧೀಜಿಯವರು ಒಂದು ಕೊನೆಯ ಪ್ರಯತ್ನ ಮಾಡ್ತಾರೆ. ಮಾತುಕತೆಯ ಮೂಲಕ ಇದಕ್ಕೆ ಒಂದು ಪರಿಹಾರ ಸಿಗಬಹುದಾ ಅಂತ. ಗಾಂಧೀಜಿಯವರು ಏನ್ಮಾಡ್ತಾರಂದ್ರೆ, ಆಗಿನ ವೈಸ್ರಾಯ್ ಇರ್ವಿನ್ ಮುಂದೆ ಒಂದು ಲಿಸ್ಟ್ ಇಡ್ತಾರೆ. ಅದರಲ್ಲಿ 11 ಬೇಡಿಕೆಗಳಿದ್ವು ನೋಡಿ. ಅದರಲ್ಲಿ ಬರೀ ಉಪ್ಪಿನ ತೆರಿಗೆ ರದ್ದು ಮಾಡಿ ಅಂತ ಅಷ್ಟೇ ಇರಲಿಲ್ಲ. ಸೈನ್ಯದ ಖರ್ಚು ಕಡಿಮೆ ಮಾಡಿ, ನಮ್ಮ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಿ, ಈ ಥರದ ಹಲವು ಬೇಡಿಕೆಗಳಿದ್ವು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಡಿದ್ದದ್ದೇ ಈ ಉಪ್ಪಿನ ಮೇಲಿನ ತೆರಿಗೆ ವಿಷಯ. ಗಾಂಧೀಜಿಯವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಿ, ಇದನ್ನ ಈಡೇರಿಸಿಲ್ದಂದ್ರೆ ನಾವು ಸವಿನಯ ಕಾನೂನುಭಂಗ ಚಳವಳಿ ಶುರು ಮಾಡ್ತೀವಿ ಅಂತ. ಆದ್ರೆ ಏನಾಯ್ತು ಗೊತ್ತಾ? ವೈಸ್ರಾಯ್ ಇರ್ವಿನ್ ಈ ಬೇಡಿಕೆಗಳನ್ನ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಗಾಂಧೀಜಿಯವರ ಮನವಿಯನ್ನ ಪೂರ್ತಿಯಾಗಿ ತಿರಸ್ಕರಿಸ್ಬಿಡ್ತಾನೆ. ಇಷ್ಟೇ, ಆ ಒಂದು ತಿರಸ್ಕಾರ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು. ಮಾತುಕತೆ ಮುರಿದುಬಿತ್ತು, ಇನ್ಯಾವ ದಾರಿನೂ ಇರ್ಲಿಲ್ಲ. ಆಗ ಗಾಂಧೀಜಿಯವರು ತಮ್ಮ ಅಂತಿಮ ಅಸ್ತ್ರವನ್ನ ಕೈಗೆತ್ಕೊಳ್ತಾರೆ. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದುಹೋದ ಆ ಹೋರಾಟವೇ ದಂಡಿಯಾತ್ರೆ. 1930ನೇ ಇಸ್ವಿ ಗಾಂಧೀಜಿಯವರು ಸಬರ್ಮತಿ ಆಶ್ರಮದಿಂದ ತಮ್ಮ ಅನುಯಾಯಿಗಳ ಜೊತೆ ಕಾಲ್ನಡಿಗೆ ಶುರು ಮಾಡ್ತಾರೆ. ಗುರಿ ಸಮುದ್ರ ತೀರದಲ್ಲಿದ್ದ ದಂಡಿ. ಆದ್ರೆ ಇದು ಸುಮ್ನೆ ಒಂದು ವಾಕ್ ಆಗಿರ್ಲಿಲ್ಲ. ಇದು ಇಡೀ ದೇಶದ ಸ್ವಾಭಿಮಾನದ ಯಾತ್ರೆಯಾಗಿತ್ತು. ಅವರು ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಸವಾಲಾಗಿತ್ತು. ಈ ಮಹಾನ್ ಯಾತ್ರೆಯಲ್ಲಿ ಗಾಂಧೀಜಿಯವರ ಜೊತೆ ಹೆಜ್ಜೆ ಹಾಕಿದವರಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಹುಡುಗ ಕೂಡ ಇದ್ದ. ಆತನ ವಯಸ್ಸೆಷ್ಟು ಗೊತ್ತಾ? ನಂಬೋಕೆ ಕಷ್ಟ. ಕೇವಲ 18 ವರ್ಷ. ಆ ಯುವಕ ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಮೈಲಾರ ಮಹಾದೇವಪ್ಪ. ಯೋಚನೆ ಮಾಡಿ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸೋದು ಅಂದ್ರೆ, ಇದು ಆರಂಭದಿಂದಲೇ ಈ ಹೋರಾಟದಲ್ಲಿ ಕರ್ನಾಟಕ ಎಷ್ಟು ಸಕ್ರಿಯವಾಗಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿಯಲ್ವಾ? ಹೀಗೆ ಮೈಲಾರ ಮಹಾದೇವಪ್ಪನವರಂತಹ ಸಾವಿರಾರು ಜನರ ತ್ಯಾಗ, ದಿನಗಟ್ಟಲೆ ಕಾಲ್ನಡಿಗೆ, ಆಮೇಲೆ ಕೊನೆಗೂ ಆ ನಿರ್ಣಾಯಕ ಕ್ಷಣ ಬಂದೇ ಬಿತ್ತು. ಇಡೀ ದೇಶ, ಅಷ್ಟೇ ಯಾಕೆ ಇಡೀ ಪ್ರಪಂಚವೇ ಉಸಿರು ಬಿಗಿ ಹಿಡಿದು ನೋಡ್ತಾ ಇತ್ತು. ದಂಡಿಯ ಸಮುದ್ರ ತೀರಕ್ಕೆ ತಲುಪಿದ ಗಾಂಧೀಜಿಯವರು ಕೆಳಗೆ ಬಗ್ಗಿ ಒಂದು ಹಿಡಿ ಉಪ್ಪನ್ನ ಕೈಗೆತ್ತಿಕೊಳ್ತಾರೆ. ಸಮುದ್ರದ ನೀರಿನಿಂದ ತಾವೇ ಉಪ್ಪನ್ನ ತಯಾರಿಸ್ತಾರೆ. ಇದೊಂದು ಸಿಂಪಲ್ ಕೆಲ್ಸ ಅನ್ಸ್ಬಹುದು, ಆದ್ರೆ ಅದು ಬ್ರಿಟಿಷರ ಕಾನೂನನ್ನ ನೇರವಾಗಿ ಮುರಿಯೋ ಒಂದು ದೊಡ್ಡ ಸಂಕೇತವಾಗಿತ್ತು. ಉಪ್ಪಿನ ಮೇಲೆ ಅವರು ಹಾಕಿದ್ದ ಟ್ಯಾಕ್ಸ್, ಅವರಿಟ್ಕೊಂಡಿದ್ದ ಮೊನೋಪಲಿ, ಎಲ್ಲದಕ್ಕೂ ಒಂದು ಸವಾಲು. ಇದೇ ಒಂದು ಸಣ್ಣ ಘಟನೆ ಇಡೀ ದೇಶದಲ್ಲಿ ಸವಿನಯ ಕಾನೂನು ಭಂಗ ಚಳವಳಿಗೆ ನಾಂದಿ ಹಾಡಿತು. ಇದನ್ನೇ ನಾವಿವತ್ತು ದಂಡಿ ಸತ್ಯಾಗ್ರಹ ಅಂತ ನೆನಪಿಸಿಕೊಳ್ತೀವಿ. ಒಂದು ಹಿಡಿ ಉಪ್ಪು, ಆದ್ರೆ ಅದು ಸೃಷ್ಟಿಸಿದ ಸಂಚಲನ ಇದೆಯಲ್ಲ, ಅಬ್ಬಬ್ಬಾ, ಇಡೀ ದೇಶವೇ ಎದ್ದು ನಿಂತುಬಿಡ್ತು. ಸಹಜವಾಗೇ ಬ್ರಿಟಿಷ್ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರ ಪ್ರತಿಕ್ರಿಯೆ ತುಂಬಾ ಕ್ರೂರವಾಗಿತ್ತು. ಬ್ರಿಟಿಷರು ದೇಶದಾದ್ಯಂತ ದಮನ ಶುರು ಮಾಡಿದ್ರು. ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್, ಹೀಗೆ ದೇಶದ ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಂಧಿಸಲಾಯ್ತು. ಸಾವಿರಾರು ಜನ ಸಾಮಾನ್ಯರನ್ನ ವಿಚಾರಣೆನೇ ಇಲ್ದೆ ಚೀಳಿಗೆ ಹಾಕಿದ್ರು. ಆದ್ರೆ ನೋಡಿ, ಈ ಬಂಧನಗಳಿಂದ ಹೋರಾಟ ನಿಲ್ಲುತ್ತಾ? ಇಲ್ಲ, ಅದು ಇನ್ನಷ್ಟು ಹೆಚ್ಚಾಯ್ತು. ದಂಡಿಯಲ್ಲಿ ಹೊತ್ತಿದ ಆ ಒಂದು ಕಿಡಿ ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯದ ಮಹಾಜ್ವಾಲೆಯಾಗಿ ಹಬ್ಬಿಬಿಡಿತು. ಕಾನೂನು ಭಂಗ ಚಳುವಳಿ ದೇಶದ ಮೂಲೆ ಮೂಲೆಗೂ ತಲುಪಿತು. ಹಾಗಾದ್ರೆ ದಂಡಿಯಲ್ಲಿ ಶುರುವಾದ ಈ ಹೋರಾಟದ ಅಲೆ ನಮ್ಮ ಕರ್ನಾಟಕಕ್ಕೆ ಹೇಗೆ ಬಂತು? ನಮ್ಮನ್ನೂ ಕೂಡ ಸ್ವಾತಂತ್ರ್ಯದ ಕಿಚ್ಚು ಜೋರಾಗೇ ಇತ್ತು. ಬನ್ನಿ, ಅದರ ಬಗ್ಗೆ ನೋಡೋಣ.
ರಾಷ್ಟ್ರಮಟ್ಟದ ಕರೆಗೆ ಓಗೊಟ್ಟ ಕರ್ನಾಟಕ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲೂ ಉಪ್ಪಿನ ಸತ್ಯಾಗ್ರಹ ಮಾಡಬೇಕು ಅಂತ ಒಂದು ಸಮಿತಿಯನ್ನ ರಚನೆ ಮಾಡ್ತು. ಅದರಲ್ಲಿ ಆರ್ ದಿವಾಕರ್, ಕೌಜಲಗಿ ಹನುಮಂತರಾಯರು, ಗಂಗಾಧರ್ ದೇಶಪಾಂಡೆ, ಹರ್ಡೇಕರ್ ಮಂಜಪ್ಪ, ಕಾರ್ನಾಡ್ ಸದಾಶಿವರಾಯರಂತ ಘಟಾನುಘಟಿ ನಾಯಕರೆಲ್ಲ ಇದ್ರು. ಈ ಸಮಿತಿಯ ನೇತೃತ್ವದಲ್ಲಿ ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹ ಶುರುವಾಗಿದ್ದೇ ಕಾರವಾರ ಜಿಲ್ಲೆಯ ಅಂಕೋಲದಲ್ಲಿ. ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತಾನೆ ಕರೀತಾರೆ. ಅಂದ್ರೆ ನೋಡಿ, ರಾಷ್ಟ್ರೀಯ ಹೋರಾಟದಲ್ಲಿ ನಮ್ಮ ಕರ್ನಾಟಕ ಕೂಡ ಎಷ್ಟು ಮುಖ್ಯವಾದ ಪಾತ್ರ ವಹಿಸಿತ್ತು ಅಂತ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವೇನ್ ಕಲಿಬಹುದು? ನೋಡಿ, ಒಂದು ಹಿಡಿ ಉಪ್ಪು, ಒಂದು ಶಾಂತಿಯುತ ಪಾದಯಾತ್ರೆ, ಇಂಥ ಸಣ್ಣ ಸಣ್ಣ ಕೆಲಸಗಳು ಕೂಡ ಇತಿಹಾಸದ ದಿಕ್ಕನ್ನೇ ಬದಲಾಯಿಸೋ ಶಕ್ತಿ ಇಟ್ಕೊಂಡಿರುತ್ತೆ ಅಲ್ವಾ? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಸಣ್ಣ ಒಳ್ಳೆಯ ಕೆಲಸಗಳು ಕೂಡ ಹೇಗೆ ದೊಡ್ಡ ಬದಲಾವಣೆ ತರಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡೋಣ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.